ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶಿಷ್ಯರೆಲ್ಲರೂ ತನ್ನನ್ನು ಬಿಟ್ಟು ಹೋದ ಮೇಲೆ ಮನಸ್ಸಿನಲ್ಲಿ ಹರ್ಷವಿಲ್ಲದೆ ಕುಳಿತಿದ್ದ ವ್ಯಾಸನ ಬಳಿಗೆ ನಾರದನು ಬಂದುದು ಎಂಬ 336ನೆಯ ಅಧ್ಯಾಯಕ್ಕೆ ಸ್ವಾಗತ. ಗುರುವಾದ ವ್ಯಾಸನು ಹೇಳಿದ ಮಾತಿಗೆ ಆ ನಾಲ್ವರು ಶಿಷ್ಯರು ಬಹಳ ಸಂತೋಷಪಟ್ಟು ಒಬ್ಬರನ್ನೊಬ್ಬರು ಆಲಂಗಿಸಿಕೊಳ್ಳುತ್ತಾ, ಆಹಾ, ಪೂಜ್ಯನಾದ ವ್ಯಾಸನು ನಮಗೆ ಈಗಲೂ ಮುಂದಕ್ಕೂ ಹಿತಕರವಾದ ಮಾರ್ಗವನ್ನೇ ಹೇಳಿದನು. ನಾವು ಇದನ್ನೇ ದೃಢವಾಗಿ ಮನಸ್ಸಿನಲ್ಲಿಟ್ಟು ಅದರಂತೆ ನಡೆಯಬೇಕು ಎಂದು ನಿರ್ಧರಿಸಿಕೊಂಡರು. ಆಮೇಲೆ ಸಂತೋಷದಿಂದ ಗುರುವನ್ನು ನೋಡಿ, ಓ ಪ್ರಭು, ನೀನು ಅನುಮತಿಸುವುದಾದರೆ ವೇದಗಳನ್ನು ವಿಭಾಗಿಸಿ ಪ್ರಚುರಗೊಳಿಸುವುದಕ್ಕಾಗಿ ನಾವು ಇಲ್ಲಿಂದ ಭೂಮಿಗೆ ಹೋಗುವೆವು ಎನ್ನಲು ವ್ಯಾಸನು ಸಂತೋಷದಿಂದ ಅವರನ್ನು ನೋಡಿ, ನೀವು ನಿಮ್ಮ ಇಷ್ಟದಂತೆ ಭೂಲೋಕಕ್ಕಾದರೂ ದೇವಲೋಕಕ್ಕಾದರೂ ಹೋಗಬಹುದು. ಆದರೆ ನಾನು ಹೇಳಿದ ನಿಯಮಗಳಲ್ಲಿ ಎಚ್ಚರಿಕೆ ಇರಲಿ, ಏಕೆಂದರೆ ವೇದಗಳಿಗೆ ಅನೇಕ ವಿಘಾತಗಳು ಏರ್ಪಡುವುದುಂಟು ಎಂದನು. ಆಮೇಲೆ ಅವರೆಲ್ಲರೂ ಗುರುವಿನ ಅನುಜ್ಞೆಯನ್ನು ಪಡೆದು ಅವನಿಗೆ ಪ್ರದಕ್ಷಿಣೆ ಮಾಡಿ ತಲೆ ಬಗ್ಗೆ ನಮಸ್ಕರಿಸಿ ಅಲ್ಲಿಂದ ಭೂಮಿಗೆ ಬಂದು ಅಲ್ಲಿ ಅಗ್ನಿಷ್ಟೋಮ ಮೊದಲಾದ ಯಜ್ಞಗಳನ್ನು ನಡೆಸುತ್ತಿದ್ದರು. ಬ್ರಹ್ಮ ಕ್ಷತ್ರಿಯ ವೈಶ್ಯರಿಂದ ಯಾಗಗಳನ್ನು ಮಾಡಿಸುತ್ತಾ ಗೃಹಸ್ಥರಾಗಿ ಅನೇಕ ಬ್ರಾಹ್ಮಣರಿಂದ ಪೂಜಿಸಲ್ಪಡುತ್ತಾ ಅಲ್ಲಲ್ಲಿ ವೇದಗಳನ್ನು ಅಧ್ಯಾಪನ ಮಾಡಿಸುತ್ತಾ ಶ್ರೀಮಂತರು ಕೀರ್ತಿಮಂತರು ಆಗಿ ಬೆಳಗುತ್ತಿದ್ದರು. ಓ ಧರ್ಮರಾಜ, ಅತ್ತಲಾಗಿ ಶಿಷ್ಯರೆಲ್ಲರೂ ತನ್ನನ್ನು ಬಿಟ್ಟು ಹೋದ ಮೇಲೆ ಇತ್ತಲಾಗಿ ವ್ಯಾಸನು ತನ್ನ ಪುತ್ರನಾದ ಶುಕನೊಬ್ಬನೊಡನೆ ಆಶ್ರಮದಲ್ಲಿಯೇ ಇರುತ್ತಿದ್ದನು. ಅವರು ಹೊರಟು ಹೋದಂದಿನಿಂದ ಆ ಮಹರ್ಷಿಯು ಕೇವಲ ಧ್ಯಾನ ಪರನಾಗಿ ಬಾಯೆತ್ತಿ ಮಾತನಾಡದೆ ಏಕಾಂತ ಸ್ಥಳದಲ್ಲಿ ಕುಳಿತಿದ್ದನು. ಆ ಸಮಯದಲ್ಲಿಯೇ ದೇವರ್ಷಿಯಾದ ನಾರದನು ಸಿದ್ಧಚಾರಣದಿಂದ ಸೇವಿತವಾದ ಆ ಮಹಿಮಗಿರಿಯನ್ನು ದರ್ಶಿಸುವುದಕ್ಕಾಗಿ ಅಲ್ಲಿಗೆ ಬಂದನು. ಆಗ ನಾರದನು ಏಕಾಂತವಾಗಿ ಮೌನದಿಂದ ಕುಳಿತಿದ್ದ ವ್ಯಾಸನನ್ನು ಮೃದು ವಾಕ್ಯದಿಂದ, ಓ ಮಹರ್ಷಿ, ಇದೇನು? ನೀನಿರುವ ಸ್ಥಳದಲ್ಲಿಯೂ ವೇದ ಘೋಷಗಳು ಇಲ್ಲದಿರಲು ಕಾರಣವೇನು? ನೀನು ಧ್ಯಾನಪರನಾಗಿ ಏನನ್ನೋ ಆಲೋಚಿಸುತ್ತಾ ಸುಮ್ಮನೆ ಕುಳಿತಿರುವೆ ಏಕೆ? ವೇದ ಘೋಷವಿಲ್ಲದ ಈ ಪರ್ವತವು ಈಗ ರಾಹುಗ್ರಸ್ತವಾದ ಚಂದ್ರನಂತೆ ಶೋಭೆ ಇಲ್ಲದಿದೆ. ಇಲ್ಲಿ ಅನೇಕ ದೇವರ್ಷಿಗಳಿದ್ದರೂ ವೇದ ಘೋಷವಿಲ್ಲದುದರಿಂದ ಮೊದಲಿನಂತಿಲ್ಲದೆ ಒಂದು ಬೇಡರ ಹಳ್ಳಿಯಂತೆ ಕಾಣುತ್ತಿರುವುದು. ವೇದ ಘೋಷವಿಲ್ಲದುದರಿಂದ ಮಹಾ ತೇಜಸ್ವಿಗಳಾದ ಋಷಿಗಳು, ದೇವತೆಗಳು, ಗಂಧರ್ವರು ಮೊದಲಿನಂತಿಲ್ಲದೆ ಕಳೆಗುಂದಿದಂತಿರುವರು. ಇದರ ಕಾರಣವೇನು ಎಂದನು. ಅದಕ್ಕೆ ಆ ವ್ಯಾಸನು, ದೇವರ್ಷಿ, ನೀನು ನನ್ನ ಮನಸ್ಸಿಗೆ ಒಪ್ಪಿದುದನ್ನೇ ಹೇಳಿದೆ. ನಿನ್ನಂತಹವನಿಗೆ ಈ ಮಾತು ಯುಕ್ತವು. ನೀನಾದರೋ ಸರ್ವಜ್ಞನು, ಎಲ್ಲವನ್ನೂ ಸಾಕ್ಷಾತ್ಕರಿಸಬಲ್ಲವನು, ಎಲ್ಲ ವಿಷಯಗಳಲ್ಲಿಯೂ ಕುತೂಹಲವುಳ್ಳವನು. 3 ಲೋಕಗಳಲ್ಲಿ ನಡೆಯುವುದನ್ನೆಲ್ಲ ನೀನು ತಿಳಿದಿರುವೆ. ಆದರೂ ನನ್ನ ಬಾಯಿಂದ ತಿಳಿಸುವೆನು. ಶಿಷ್ಯರನ್ನು ಅಗಲಿದುದರಿಂದ ನನ್ನ ಮನಸ್ಸಿಗೆ ಸೋಂಪಿಲ್ಲದಂತಾಗಿದೆ. ಈಗ ಮಾಡುವುದೇನು? ನೀನೇ ಆಜ್ಞಾಪಿಸಬೇಕು ಎಂದನು. ಅದಕ್ಕೆ ನಾರದನು, ಮಹರ್ಷಿ, ನೀನು ಹೇಳಿದುದು ಸಹಜವೇ. ಆದರೆ ವೇದಗಳಿಗೆ ಅಧ್ಯಯನವಿಲ್ಲದಿರುವುದೇ ಮಲವು. ಬ್ರಾಹ್ಮಣನಿಗೆ ವ್ರತಹೀನತೆಯೇ ಮಲವು. ಭೂಮಿಗೆಲ್ಲ ಬಾಹ್ಲಿಕ ದೇಶದವರೇ ಮಲವು. ಸ್ತ್ರೀಯರಿಗೆ ಅನುಕೂಲ ಕುತೂಹಲವೆಂಬುದು ಮಲವು. ಆದುದರಿಂದ ನೀನು ಹೇಗೂ ವೇದಾಧ್ಯಯನವನ್ನು ಬಿಡಬಾರದು. ಮಗನಾದ ಈ ಶುಕನೊಡನೆಯೇ ನೀನು ಬಿಡದೆ ಅಧ್ಯಯನ ಮಾಡುತ್ತಿರು. ವೇದ ಘೋಷವು ರಾಕ್ಷಸ ಪಿಶಾಚಗಳ ಭಯವನ್ನೆಲ್ಲ ನೀಗಿಸುವುದು ಎಂದನು. ನಾರದನ ಮಾತನ್ನು ಕೇಳಿ ಧರ್ಮಜ್ಞನಾದ ವ್ಯಾಸನು ಹಾಗೆಯೇ ಆಗಲೆಂದು ಹೇಳಿ ಸಂತೋಷದಿಂದ ಅಧ್ಯಯನವನ್ನೇ ತನ್ನ ದೃಢವ್ರತವಾಗಿ ಹಿಡಿದಿದ್ದನು. ಆಗ ವ್ಯಾಸನು, ಓ ದೇವರ್ಷಿ, ಭೂಮಿಗೆಲ್ಲ ಬಾಹ್ಲಿಕರನ್ನು ಮಲವೆಂದು ಹೇಳಿದೆಯಲ್ಲವೇ? ಅವರು ಯಾರು? ಅವರ ಸ್ವಭಾವವು ಎಂತಹುದು? ಅದನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ನಾರದನು, ದ್ವೈಪಾಯನ, ಹೇಳು. ಈ ಭೂಮಿಯಲ್ಲಿ 4 ದೇಶಗಳು ಪಾಪಶೀಲರಾದ ಜನರಿಂದ ತುಂಬಿರುವವು. ಮೊದಲನೆಯದು ಯುಗಂಧರವು, ಎರಡನೆಯದು ಭೂತಿಲಕವು, ಮೂರನೆಯದು ಅಚ್ಯುತಚ್ಛಲವು. ಇದು ವಿಶೇಷ ಪಾಪ ಪ್ರಚುರವಾದುದು. ಅದಕ್ಕಿಂತಲೂ ಅಧಿಕ ಪಾಪಕ್ಕೆ ಎಡೆಯಾದುದು ಬಾಕ್ಲೀಕವೆಂಬ 4ನೆಯ ದೇಶವು. ಯುಗಂಧರದಲ್ಲಿ ಜನರು ಜಿಂಕೆ, ಒಂಟೆ, ಕತ್ತೆ ಇವುಗಳ ಹಾಲನ್ನು ಕುಡಿಯುವರು. ಅಚ್ಯುತ ಸ್ಥಳದ ಜನರೆಲ್ಲ ಅವಕೀರ್ಣರಾಗಿ ಎಂದರೆ ವ್ರತಭ್ರಷ್ಟರಾಗಿರುವರು. ಭೂತಿಲಕದ ಜನರು
ಜಲಾಶಯಗಳಲ್ಲಿ ಜಲಮಲಗಳನ್ನು ವಿಸರ್ಜಿಸುತ್ತಾ ಆ ನೀರನ್ನೇ ಪಾನಕ್ಕೂ ಉಪಯೋಗಿಸುವರು. ಆ ಜಲದಿಂದಲೇ ಅನ್ನವನ್ನು ಪಕ್ವ ಮಾಡಿ ತಿನ್ನುವರು. ಬಾಹ್ಲೀಕರು ವಿಷ್ಣು ವಿರೋಧಿಗಳು. ಅವರಿಗೆ ಹರಿಸ್ಮರಣೆ ಎಂದರೆ ಆಗದು. ಅವರಿಗೆ ತಮ್ಮ ದೇಹದ ರಕ್ತಮಾಂಸಗಳನ್ನು ಬೆಳೆಸಿಕೊಳ್ಳುವುದೊಂದೇ ಪ್ರಧಾನವು. ಇಹಲೋಕದ ಭೋಗವನ್ನೇ ಅವರು ಮೋಕ್ಷವೆಂದೆಣಿಸುವರು. ಹೀಗೆ ಅವರ ಜನ್ಮವೇ ಕೇವಲ ನಿರರ್ಥಕವೆಂದು ಜನಗಳಲ್ಲಿ ಪ್ರವಾದವಿದೆ. ಓ ಮಹರ್ಷಿ, ಹಿಂದೆ ಪುಷ್ಕರ ಕ್ಷೇತ್ರದಲ್ಲಿ ಆಹಾರವನ್ನು ಸಂಪಾದಿಸುವುದಕ್ಕಾಗಿ ಆತುರಗೊಂಡು ಅಲ್ಲಿ ಕಾದಿದ್ದ ಕೆಲವು ಪಿಶಾಚಿಗಳು ಮುಸುಂಡಿ ಎಂಬ ಉಗ್ರವಾದ ಆಯುಧವೊಂದನ್ನು ಕೈಯಲ್ಲಿ ಹಿಡಿದು ಹೇಳಿದ ಮಾತುಗಳು ಕೆಲವುಂಟು. ಆ ಪುಷ್ಕರ ತೀರ್ಥದಲ್ಲಿ ಒಂದು ಹೆಣ್ಣು ಪಿಶಾಚಿಯು ಯಾವಾಗಲೂ ಕಾವಲಾಗಿರುತ್ತಿದ್ದಿತು. ಒಮ್ಮೆ ಅನೇಕ ಪುತ್ರರೊಡಗೂಡಿದ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಆ ಪುಷ್ಕರ ತೀರ್ಥದಲ್ಲಿ ಸ್ನಾನಕ್ಕಾಗಿ ಬಂದಳು. ಆಗ ಆ ಹೆಣ್ಣು ಪಿಶಾಚಿಯು ಕೈಯಲ್ಲಿ ಮುಸುಂಡಿಯನ್ನೆತ್ತಿಕೊಂಡು ಆ ಬ್ರಾಹ್ಮಣಿಯನ್ನು ಹೆದರಿಸುತ್ತಾ, ಎಲೆ ಹೆಂಗಸೆ, ನೀನು ಯುಗಂಧರದ ನೀರನ್ನು ಕುಡಿದೆ, ಅಚ್ಯುತ ಸ್ಥಳದಲ್ಲಿ ವಾಸ ಮಾಡಿದೆ, ಭೂತಿಲಕದಲ್ಲಿ ಸ್ನಾನ ಮಾಡಿದೆ, ಬಾಕ್ಲೀಕವನ್ನೆಲ್ಲ ಸುತ್ತಿ ಬಂದೆ, ಈಗ ಇಲ್ಲಿಗೆ ಸ್ನಾನಾರ್ಥವಾಗಿ ಬಂದೆಯ, ಇಂತಹ ನಿನಗೆ ಸ್ವರ್ಗವೆಲ್ಲಿಯದು ಎಂದು ಕೇಳಿ ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಕೈಯಲ್ಲಿದ್ದ ಮುಸುಂಡಿಯನ್ನೆತ್ತಿ ಆ ಬ್ರಾಹ್ಮಣೆಯ ಕೈಯಲ್ಲಿದ್ದ ಗಡಿಗೆಯನ್ನು ಒಡೆದು ಬಿಟ್ಟಿತು. ಮತ್ತು ಅವಳನ್ನು ಕುರಿತು, ಎಲೈ ಹೆಂಗಸೆ, ಇದು ನಿನ್ನ ಹಗಲಿನ ನಡತೆ, ನಿನ್ನ ರಾತ್ರಿಯ ನಡತೆಯೇ ಬೇರೆ. ಮುಖ್ಯವಾಗಿ ಬಾಹ್ಲೀಕರ ಸಂಸರ್ಗದಿಂದ ನೀನು ಅಶುಚಿಯಾಗಿರುವೆ. ನಿನಗೆ ಇಲ್ಲಿ ಸ್ನಾನಕ್ಕೆ ಯೋಗ್ಯತೆಯಿಲ್ಲ. ಹೊರಟು ಹೋಗು. ಯಾರು ಮಹಾತ್ಮನಾದ ಶ್ರೀವಿಷ್ಣುವನ್ನು ದ್ವೇಷಿಸುವರೋ, ಯಾರು ಅವನನ್ನು ಸ್ಮರಿಸುವುದಿಲ್ಲವೋ ಅಂತಹವರಿಗೆ ಪುಣ್ಯ ತೀರ್ಥದಿಂದ ಗತಿಯಿಲ್ಲ. ಅಷ್ಟೇಕೆ, ಅಂತಹವರ ಸಂಬಂಧವುಳ್ಳವರಿಗೂ ಇಲ್ಲಿ ಎಡೆಯಿಲ್ಲ ಎಂದಿತು. ಈ ಮಾತನ್ನು ಕೇಳಿ ಆ ಬ್ರಾಹ್ಮಣಿಯು ಭಯಪಟ್ಟು ಅಲ್ಲಿಂದ ಹಿಂತಿರುಗಿ ತನ್ನ ಮಕ್ಕಳೊಡನೆ ಸ್ವದೇಶವನ್ನು ಸೇರಿ, ಅದು ಮೊದಲು ತನ್ನ ಮಕ್ಕಳೊಡನೆ ತಾನು ಹರಿಧ್ಯಾನ ಪರಾಯಣಳಾಗಿ ಆ ಶ್ರೀಹರಿಯ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸತೊಡಗಿದಳು. ಹೀಗೆ 3 ಸಂವತ್ಸರಗಳನ್ನು ಕಳೆದು ತಿರುಗಿ ಮಕ್ಕಳೊಡನೆ ಪುಷ್ಕರ ಸ್ನಾನಕ್ಕಾಗಿ ಬಂದಳು. ಆಗ ಆ ತೀರ್ಥವನ್ನು ಕಾಯುತ್ತಿದ್ದ ಹೆಣ್ಣು ಪಿಶಾಚಿಯು ಸಂತೋಷದಿಂದ ಬಂದು, ಅಮ್ಮ, ನಿನಗೆ ನಮಸ್ಕಾರವು. ನಿನ್ನ ದರ್ಶನದಿಂದ ನಾನು ಪವಿತ್ರಳಾದೆನು. ಪಾಪ ವಿಮುಕ್ತಳಾದ ನೀನು ಈ ತೀರ್ಥದಲ್ಲಿ ಸ್ನಾನ ಮಾಡಬಹುದು. ಅಲ್ಲದೆ ನೀನು ಸ್ನಾನ ಮಾಡಿದ ಮೇಲೆ ಈ ತೀರ್ಥದ ಜಲವನ್ನೆತ್ತಿ ಹರಿನಾಮವನ್ನು ಹೇಳುತ್ತಾ ನನ್ನ ಮೇಲೆ ಪ್ರೋಕ್ಷಿಸು ಎಂದಿತು. ಅದರಂತೆ ಆ ಬ್ರಾಹ್ಮಣಿಯು ಮಕ್ಕಳೊಡನೆ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಸಂತೋಷದಿಂದ ಅದರ ನೀರನ್ನೆತ್ತಿ ಆ ಪಿಶಾಚಿಯ ಮೇಲೆ ಪ್ರೋಕ್ಷಿಸಿದಳು. ಒಡನೆಯೇ ಆ ಪಿಶಾಚಿಯು ದಿವ್ಯ ರೂಪವನ್ನು ತಾಳಿ ಅಪ್ಸರಸಿಯ ರೂಪದಿಂದ ದೇವಲೋಕಕ್ಕೆ ಹೋಗಿ ಸೇರಿತು. ಆ ಬ್ರಾಹ್ಮಣಿಯು ವಿಷ್ಣು ಧ್ಯಾನ ಪರಾಯಣಳಾಗಿ ಕೊನೆಗೆ ವಿಷ್ಣು ಸ್ಥಾನವನ್ನು ಹೊಂದಿದಳು. ಓ ವ್ಯಾಸ ಮಹರ್ಷಿ, ಇದೇ ಬಾಹ್ಲೀಕ ದೇಶದ ವೃತ್ತಾಂತವು. ಇನ್ನು ನಾನು ಹೊರಡುವ ಸಮಯವಾಯಿತು. ಮತ್ತೊಮ್ಮೆ ನಿನ್ನನ್ನು ಬಂದು ಕಾಣುವೆನು ಎಂದು ಹೇಳಿ ಅದೃಶ್ಯನಾದನು. ಇತ್ತಲಾಗಿ ವ್ಯಾಸನು ನಾರದನ ಉಪದೇಶದಂತೆ ತನ್ನ ಮಗನೊಡನೆ ಯಾವಾಗಲೂ ಉಚ್ಚ ಸ್ವರದಿಂದ ಶಿಕ್ಷಾಯುಕ್ತವಾದ ವೇದಾಭ್ಯಾಸಗಳನ್ನು ಮಾಡುತ್ತಿದ್ದನು. ಅವರಿಬ್ಬರು ಹೀಗೆ ವೇದಗಳನ್ನು ಅಧ್ಯಯನ ಮಾಡುತ್ತಿರುವಾಗ ಸಮುದ್ರದ ಗಾಳಿಯಿಂದ ಉದ್ರೇಕಗೊಳಿಸಲ್ಪಟ್ಟ ದೊಡ್ಡ ಬಿರುಗಾಳಿಯೊಂದು ಬೀಸಿತು. ಅದನ್ನು ನೋಡಿ ವ್ಯಾಸನು ತನ್ನ ಮಗನಿಗೆ ಇದು ಅಧ್ಯಯನದ ವೇಳೆಯಲ್ಲವೆಂದು ಹೇಳಿ ವೇದ ಪಾಠದಿಂದ ಅವನನ್ನು ನಿವಾರಿಸಿದನು. ಹೀಗೆ ನಿವಾರಿಸಲು ಕಾರಣವೇನೆಂದು ತಿಳಿಯದೆ ಶುಕನಿಗೆ ಅದನ್ನು ಹೇಗಾದರೂ ತಂದೆಯಿಂದ ಕೇಳಿ ತಿಳಿಯಬೇಕೆಂಬ ಕುತೂಹಲ ಉಂಟಾಯಿತು. ಆಗ ಶುಕನು ತಂದೆಯನ್ನು ನೋಡಿ, ಜನಕ, ಈ ವಾಯುವು ಎಲ್ಲಿಂದ ಹುಟ್ಟಿತು? ಅದರ ವಿಶೇಷಗಳನ್ನೆಲ್ಲ ನನಗೆ ತಿಳಿಸಬೇಕು ಎಂದನು. ಆಗ ವ್ಯಾಸನು ತಾವು ಅಧ್ಯಯನವನ್ನು ನಿಲ್ಲಿಸಿದುದಕ್ಕೆ ನಿಮಿತ್ತವನ್ನು ತನ್ನ ಮಗನಿಗೆ ತಿಳಿಸತೊಡಗಿ ಹೀಗೆಂದು ಹೇಳಲಾರಂಭಿಸಿದನು. ಕುಮಾರ, ನಿನಗೆ ದಿವ್ಯ ದೃಷ್ಟಿಯುಂಟಾಯಿತು. ನಿನ್ನ ಮನಸ್ಸು ನಿಶ್ಚಲವಾಯಿತು. ನೀನು ರಜಸ್ತಮಸ್ಸುಗಳಿಂದ ಮುಕ್ತನಾಗಿ ಸತ್ವದಲ್ಲಿ ನೆಲೆಗೊಂಡಿರುವೆ. ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದಂತೆ ನೀನು ನಿನ್ನಲ್ಲಿಯೇ ನಿನ್ನ ಆತ್ಮವನ್ನು ನೋಡುತ್ತಿರುವೆ. ನೀನು ಇದೇ ಸ್ಥಿರ ಭಾವದಿಂದ ಮನಸ್ಸನ್ನು ಆತ್ಮದಲ್ಲಿ ನಿಲ್ಲಿಸಿ ಬುದ್ಧಿಯಿಂದ ವೇದಗಳನ್ನು ಚಿಂತಿಸು. ವಿಷ್ಣು ಪಥವನ್ನು ದೇವಯಾನವೆನ್ನುವರು, ತಮಃ ಪಥವನ್ನು ಪಿತೃಯಾನವೆನ್ನುವರು. ಪರಲೋಕದಲ್ಲಿ ಇವೆರಡು ಮಾರ್ಗಗಳುಂಟು. ಒಂದರಿಂದ ಸ್ವರ್ಗಕ್ಕೆ ಹೋಗುವರು, ಇನ್ನೊಂದು ನರಕಕ್ಕೆ ಹೋಗುವ ಮಾರ್ಗವು. ವಾಯುವು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಬೀಸುತ್ತಿರುವುದಲ್ಲವೇ? ಆ ವಾಯುವಿಗೆ 7 ಮಾರ್ಗಗಳುಂಟು. ಆ ಮಾರ್ಗದಲ್ಲಿ ಸಾಧ್ಯರೆಂಬ ದೇವತೆಗಳು ಉಂಟಾದರು. ಆ ಸಾಧ್ಯರಿಂದ ದುರ್ಜಯನಾದ ಸಮಾನನೆಂಬ ಪುತ್ರನಾದನು. ಅವನಿಂದ ಉದಾನನು, ಉದಾನನಿಂದ ವ್ಯಾನನು, ವ್ಯಾನನಿಂದ ಅಪಾನನು, ಅವನಿಂದ ಪ್ರಾಣನೆಂಬ ಪುತ್ರನು ಉಂಟಾದರು.
ಆ ಪ್ರಾಣನೆಂಬುವನಿಗೆ ಸಂತಾನವಿಲ್ಲದೆ ಅವನು ಪುತ್ರವಂತನಾದನು. ಈ ವಾಯುಗಳ ಪ್ರತ್ಯೇಕ ವ್ಯಾಪಾರಗಳನ್ನು ತಿಳಿಸುವೆನು ಕೇಳು. ಮೊದಲನೆಯ ಆವಹವೆಂಬ ವಾಯುವು ಎಲ್ಲ ಪ್ರಾಣಿಗಳಿಂದ ವಿವಿಧ ಚೇಷ್ಟೆಗಳನ್ನು ಮಾಡಿಸುವುದು. ಎಲ್ಲ ಭೂತಗಳಿಗೆ ಜೀವವೆನಿಸುವುದರಿಂದ ಪ್ರಾಣವೆಂದು ಕರೆಯಲ್ಪಡುವುದು. ಆಕಾಶದಲ್ಲಿ ಹೊಗೆಯಿಂದಲೂ ಉಷ್ಣದಿಂದಲೂ ಉಂಟಾದ ಮೇಘಗಳನ್ನು ನಡೆಸುವುದು ಈ ಆವಹ ವಾಯುವೆ. ಇದು ಮೊದಲನೆಯ ಮಾರ್ಗದಲ್ಲಿರುವುದು. ಮೇಘದಲ್ಲಿ ಮಿಂಚುಗಳನ್ನು, ಜಲವರ್ಷದಿಂದ ಸ್ನೇಹವನ್ನು ಹೊರಡಿಸುವುದು ಎರಡನೆಯ ಪ್ರವಾಹವೆಂಬ ವಾಯುವು. ಇದು ಸೋಮನೆ ಮೊದಲಾದ ಜ್ಯೋತಿಗಳಿಗೆ ಉದಯವನ್ನು ಉಂಟುಮಾಡುವುದು. ಈ ವಾಯುವೆ ದೇಹದಲ್ಲಿ ಸೇರಿ ಉದಾನವೆಂದು ಕರೆಯಲ್ಪಡುವುದು. ನಾಲ್ಕು ಸಮುದ್ರಗಳಿಂದ ನೀರನ್ನು ಸೆಳೆದು ಆ ನೀರನ್ನು ಆಕಾಶದಲ್ಲಿರುವ ಮೇಘಗಳಿಗೆ ಒದಗಿಸಿಕೊಟ್ಟು ಪರ್ಜನ್ಯ ದೇವತೆಗೆ ಸಹಕರಿಸುತ್ತಾ ಬಹಳ ವೃದ್ಧಿಸ್ಥಿತಿಯಲ್ಲಿರುವ ಮೂರನೆಯ ವಾಯುವಿಗೆ ಉದ್ವಹವೆಂದು ಹೆಸರು. ಮೇಘಗಳನ್ನು ಆಕಾಶದಲ್ಲಿ ಸಾಗಿಸುತ್ತಾ ಅವುಗಳನ್ನು ಬೇರೆ ಬೇರೆಯಾಗಿ ಚದರಿಸಿ ಅಲ್ಲಿಂದ ಜಲವರ್ಷಕ್ಕೆ ಆರಂಭ ಮಾಡಿಸುವುದು. ತಿರುಗಿ ಆ ಮೇಘಗಳನ್ನು ಘನೀಭೂತವಾಗಿ ಮಾಡುವುದು ಸಂವಹವೆಂಬ ನಾಲ್ಕನೆಯ ವಾಯುವು. ಈ ವಾಯುವು ಮೇಘಗಳಲ್ಲಿ ಕಲೆತು ತಾನೇ ಮೇಘರೂಪವನ್ನು ಹೊಂದಿ ಲೋಕರಕ್ಷಣಕ್ಕಾಗಿ ಪ್ರವರ್ತಿಸುವುದು. ದೇವತೆಗಳ ವಿಮಾನವನ್ನು ಆಕಾಶದಲ್ಲಿ ವಹಿಸುವ ವಾಯುವು ಇದೆ. ಇದು ಬಹಳ ಬಲವು ವೇಗವು ಉಳ್ಳದ್ದಾಗಿ ಪರ್ವತಗಳನ್ನು ಮುರಿಯಬಲ್ಲದು. ಅದರಿಂದ ಆಚೆಗೆ ಮಹಾವೇಗವುಳ್ಳ ವಿವಾಹವೆಂಬ ಐದನೆಯ ವಾಯುವು ಇನ್ನೂ ಹೆಚ್ಚು ಬಲವತ್ತರವಾದುದು. ಅದು ಅತಿ ತೀವ್ರವಾಗಿ ಆ ವೃಕ್ಷಗಳನ್ನೆಲ್ಲ ಮೂಲೋತ್ಪಾಟನ ಮಾಡುವುದು. ಇದು ಬಲಾಹಕವೆಂಬ ಮೇಘಗಳೊಡನೆ ಸೇರುವುದು. ಭಯಂಕರವಾದ ಉತ್ಪಾತಗಳನ್ನು ಉಂಟುಮಾಡುವುದು ಈ ವಾಯುವೆ. ಘೋರವಾದ ಮೇಘಧ್ವನಿಯು ಇದರಿಂದಲೇ ಉಂಟಾಗುವುದು. ಅದರಿಂದಾಚೆಗೆ ಆರನೆಯ ವಾಯುವಿಗೆ ಪರಿವಹವೆಂದು ಹೆಸರು. ಇದು ದೇವಗಂಗೆಯ ಜಲವನ್ನು ಕೆಳಗೆ ಬೀಳದಂತೆ ಧರಿಸಿರುವುದು. ತನ್ನಿಂದ ಅತಿ ತೀವ್ರವಾದ ಸಹಸ್ರ ಕಿರಣಗಳನ್ನು ಹೊರಡಿಸಿ ಭೂಮಿಯನ್ನು ಉಷ್ಣದಿಂದ ತಪಿಸುತ್ತಾ ಬೆಳಕನ್ನು ಕೊಡುವ ಸೂರ್ಯನು ದೂರದಲ್ಲಿಯೇ ನಿವಾರಿಸಲ್ಪಡುವುದು. ನಮಗೆ ಒಂದೇ ಕಿರಣವುಳ್ಳ ಒಂದು ಜ್ಯೋತಿಯಂತೆ ಕಾಣುವುದು ಈ ವಾಯುವಿನ ಪ್ರಭಾವದಿಂದಲೇ. ಅಮೃತಕ್ಕೆ ಉತ್ಪತ್ತಿ ಸ್ಥಾನವೆನಿಸಿದ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸಿದ ಮೇಲೆ ತಿರುಗಿ ವೃದ್ಧಿ ಹೊಂದಿ ಪೂರ್ಣ ಬಿಂಬವನ್ನು ಹೊಂದುವುದು ಈ ವಾಯುವಿನ ಪ್ರಭಾವದಿಂದಲೇ. ಅದರಿಂದ ಆಚೆಗೆ ಏಳನೆಯದು ಪರಾವಹವೆಂಬ ವಾಯುವು. ಇದು ಅಂತ್ಯಕಾಲದಲ್ಲಿ ಸಮಸ್ತ ಪ್ರಾಣಿಗಳ ಪ್ರಾಣವನ್ನು ಸಾಗಿಸತಕ್ಕದು. ಮೃತ್ಯು ಯಮರಿಬ್ಬರು ಇದರ ಮಾರ್ಗವನ್ನೇ ಹಿಡಿದು ಹೋಗುವರು. ಶಾಂತ ಬುದ್ಧಿಯಿಂದ ಅಧ್ಯಾತ್ಮ ಚಿಂತೆಯಲ್ಲಿದ್ದು ಧ್ಯಾನ ಯೋಗವನ್ನು ಹಿಡಿದ ಯೋಗಿಗಳಿಗೆ ಅಮೃತತ್ವವನ್ನು ಉಂಟುಮಾಡುವುದು ಈ ವಾಯುವೆ. ದಕ್ಷ ಪ್ರಜಾಪತಿಯ 10,000 ಮಂದಿ ಪುತ್ರರು ಈ ವಾಯುವಿನಿಂದಲೇ ದಿಗಂತಗಳನ್ನು ಸೇರಬಲ್ಲವರಾದರು. ಈ ವಾಯುವು ತನ್ನ ಸ್ಪರ್ಶ ಮಾತ್ರದಿಂದ ಪುನರಾವೃತ್ತಿಯಿಲ್ಲದ ಮೋಕ್ಷವನ್ನು ಹೊಂದಿಸುವುದು. ಇದೇ ವಾಯುಗಳೊಳಗೆಲ್ಲ ಮೇಲಾದುದು ಮತ್ತು ದುರತಿಕ್ರಮವಾದುದು. ಓ ರಾಜ, ಹೀಗೆ ಆಶ್ಚರ್ಯ ಚರಿತ್ರವುಳ್ಳ ಅದಿತಿ ಪುತ್ರರಾದ ಸಪ್ತ ಮರುತ್ತುಗಳು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿ ಯಾವಾಗಲೂ ಸಂಚರಿಸುತ್ತಾ ಎಲ್ಲವನ್ನೂ ಧರಿಸಿರುವರು. ಆದರೆ ಈಗ ವಾಯುವು ಬೀಸತೊಡಗಿದೊಡನೆ ಈ ಪರ್ವತೋತ್ತಮವು ಥಟ್ಟನೆ ಕಂಪಿಸಿದಂತಾದುದು ಬಹಳ ಆಶ್ಚರ್ಯಕರವಾಗಿದೆ. ಈ ಪರ್ವತವನ್ನು ನಡುಗುವಂತೆ ಮಾಡಿದ ಮಹಾವೇಗವುಳ್ಳ ಈ ವಾಯುವಿನ ತೀವ್ರ ವೇಗವನ್ನು ನೋಡಿದರೆ ಇದು ವಿಷ್ಣುವಿನ ನಿಶ್ವಾಸ ವಾಯುವೆಂದು ತೋರುವುದು. ಇಂತಹ ವಾಯುವು ಯಾವಾಗ ಬೀಸುವುದೋ ಆಗ ಜಗತ್ತು ಬಹಳವಾಗಿ ಪೀಡಿಸಲ್ಪಡುವುದು. ಆದುದರಿಂದ ಇಂತಹ ವಾಯುವು ಬೀಸತೊಡಗಿದಾಗ ಮುನಿಗಳು ಮಾಡುತ್ತಿದ್ದ ವೇದ ಪಠನವನ್ನು ನಿಲ್ಲಿಸಿ ಬಿಡುವರು. ಏಕೆಂದರೆ ವೇದಗಳು ವಿಷ್ಣುವಿನ ನಿಶ್ವಾಸ ರೂಪಗಳು. ಅವು ವಾಯುಮಯಗಳೇ. ಹೀಗೆ ಎರಡು ವಾಯುಮಯಗಳಾದುದರಿಂದ ಒಂದಕ್ಕೊಂದು ಎದುರಿಸುವವು. ಆಗ ಶಬ್ದ ಬ್ರಹ್ಮ ರೂಪವಾದ ವೇದಕ್ಕೆ ಪೀಡೆಯುಂಟಾಗುವುದು. ಆದುದರಿಂದ ನಮ್ಮ ವೇದಾಧ್ಯಯನವನ್ನು ಇಷ್ಟಕ್ಕೆ ನಿಲ್ಲಿಸುವೆವು ಎಂದು ಹೇಳಿ ವ್ಯಾಸನು ಹೊರಡಲುದ್ಯುಕ್ತನಾಗಿ ತಿರುಗಿ ಮಗನನ್ನು ನೋಡಿ, ಕುಮಾರ, ಈ ವಾಯುವಿನ ವೇಗವು ನಿಂತೊಡನೆ ನೀನು ನಿನ್ನ ಅಧ್ಯಯನವನ್ನು ಆರಂಭಿಸು ಎಂದು ಆಜ್ಞಾಪಿಸಿ ಆಕಾಶ ಗಂಗೆಯಲ್ಲಿ ಸ್ನಾನಕ್ಕಾಗಿ ಅಂತರಿಕ್ಷ ಮಾರ್ಗದಲ್ಲಿ ಅದೃಶ್ಯನಾದನು. ಇದು 336ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.